ರಾಜ್ಯಗಳ ಚುನಾವಣೆಯಲ್ಲಿ ಬಿಜೆಪಿ ಅಭೂತಪೂರ್ವ ಗೆಲುವನ್ನ ಸಾಧಿಸಲಾಗಿದೆ. ಅದೇ ರೀತಿ ನಮ್ಮ ಶೃಂಗೇರಿಯಲ್ಲೂ ಕೂಡ ಕಾಂಗ್ರೆಸ್ ಪಾರ್ಟಿ ಏನು ವೋಟ್ ಚೋರಿ ಮಾಡಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ಗೆಲ್ಲೋ ರೀತಿ ಒತ್ತಡ ಹಾಕಿ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡದಂತ ಒಂದು ಘೋಷಣೆಯನ್ನ ಇವತ್ತು ಹೈಕೋರ್ಟ್ ಆದೇಶದ ಮೇಲೆ ಅಲ್ಲಿ ಕೌಂಟಿಂಗ್ ನಿನ್ನೆ 52 ಓಟ್ಗಳ ಮತ ಪಡೆದು ಬಿಜೆಪಿಯ ಅಭ್ಯರ್ಥಿಯಾದಂತ ಶಿವರಾಜ್ ಅವರು ವಿಜಯಶಾಲಿ ಆಗಿದ್ರು. ಅದನ್ನ ಘೋಷಣೆ ಮಾಡದೆ ತಡೆ ಹಿಡಿದಿತ್ತು. ಈಗ ಆ ಘೋಷಣಾ ಪತ್ರವನ್ನು ಶೃಂಗೇರಿನೂ ಕೂಡ ಇವತ್ತು ಬಿಜೆಪಿಯ ಪಾಲಾಗಿದೆ. ಶೃಂಗೇರಿ ವಿಧಾನಸಭಾ ಸದಸ್ಯರಾಗಿ ಶಿವರಾಜ್ ಅವರು ಆಯ್ಕೆ ಆಗಿರುವಂತ ಪತ್ರವನ್ನ ಅಲ್ಲಿನ ಚುನಾವಣಾಧಿಕಾರಿ ಈಗ ಬಿಜೆಪಿಯ ನಮ್ಮ ಶಿವರಾಜ್ ಅವರಿಗೆ ಅಭ್ಯರ್ಥಿ ಶಿವರಾಜ್ ಅವರಿಗೆ ನೀಡಿದ್ದಾರೆ. ಶಿವರಾಜ್ ಅವರು ಸರ್ಟಿಫಿಕೇಟ್ ತಗೊಂಡು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ನಾನು ಸ್ಪೀಕರ್ ಅವರ ಹತ್ರ ಮಾತಾಡಿ ಅವ್ರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಕ್ಕೆ ಅವಕಾಶಕ್ಕೆ ನಾನು ಸನ್ಮಾನ್ಯ ಗೌರವಾನ್ವಿತ ಸ್ಪೀಕರ್ಗೆ ವಿನಂತಿ ಮಾಡ್ತಾ ಇದ್ದೀನಿ. ಅಂದ್ರೆ ಮತ್ತೊಂದು ಸೀಟು ಇವತ್ತು ಬಿಜೆಪಿಯ ಮತ್ತೊಂದು ಸೀಟು ಹಾಳಾಗ್ತಾ ಇದೆ. ಬಹಳ ಖುಷಿಯಾಗಿದೆ. ಕರ್ನಾಟಕದಲ್ಲೂ ಕೂಡ ಒಂದ್ ಸೀಟ್ ಬಿಜೆಪಿ ಇನ್ಕ್ರೀಸ್ ಆಗೋ ಮುಖಾಂತರ ಶೃಂಗೇರಿ ದೇವಸ್ಥಾನಗಳನ್ನ ಅಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಿ ಸರ್ಟಿಫಿಕೇಟ್ ಪಡೆದು ಬರ್ತಾ ಇರ್ತಕ್ಕಂಥ ನಮ್ಮ ಬಿಜೆಪಿಯ MLA ಜೀವರಾಜ್ ಅವರಿಗೆ ತುಂಬುವುದಾದ ಅಭಿನಂದನೆಗಳು. ಉಳಿದ 2 ವರ್ಷಗಳ ಕಾಲ ಬಿಜೆಪಿಯನ್ನ ಅಲ್ಲಿ ಕಟ್ಟಕ್ಕೆ ಮತ್ತು ವಿಧಾನಸಭೆಯಲ್ಲಿ ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧದ ಹೋರಾಟಕ್ಕೆ ಒಂದು ಇನ್ನೊಂದು ಶಕ್ತಿ ಬಂದಂಗ ಆಗ್ತಾ ಇದೆ. ಅದರಿಂದ ಜೀವರಾಜ್ ಅವರಿಗೆ ನನ್ನ ತುಂಬುರದ ಹಳೆಯ ಸ್ನೇಹಿತರ ಅಂತೇನೆ ಜೊತೆ ಕೆಲಸ ಮಾಡಿದ್ದಾರೆ ಅಭಿನಂದನೆ.